ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದ್ಬಿಟ್ಟು ಈ ಹಿಂದಿನ ವಿಡಿಯೋಗೆ ಕಂಟಿನ್ಯೂಷನ್ ಆಗಿರುತ್ತೆ. ಇದು ಒಂದು 9:30 10 ಆ ಥರ ನಾನು ವಿಡಿಯೋನ ಮಾಡಿರೋಂಥದ್ದು. ನೋಡಿ, ಈಗಾಗಲೇ ಮಳೆನೂ ಬರ್ತಾ ಇದೆ ಬೆಳಗ್ಗೆನೇ. ಹಾಗೆ ವ್ಯೂನು ಚೆನ್ನಾಗಿತ್ತು. ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊತಾ ಇದ್ದೀನಿ. ಹಸಿ ತೊಗರಿ ಕಾಳನ್ನ ತೊಗರಿ ಅಲ್ಲ, ಅವರೆಕಾಳು ಸಾಂಬಾರು ಮಾಡಿದ್ದೆ ಅಲ್ವಾ, ಆವತ್ತಿನ ದಿನದ್ದು ವಿಡಿಯೋ ಇದು. ಇನ್ನು ಮಕ್ಕಳ ಬಾಕ್ಸ್ಗೆ ಮತ್ತು ಮುದ್ದೆ ಸಾಂಬಾರು ಇದೆಲ್ಲ ಆಗಿದ್ದಾದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಕೋತಿ ಮರಿಗಳೆಲ್ಲ ಆಟಾಡ್ತಾ ಇದ್ದಾವೆ, ಚಿಕ್ಕ ಚಿಕ್ಕವು ಎಲ್ಲನೂ. ಬನ್ನಿ, ಇವಾಗ ವ್ಲಾಗು ಏನು ಹೇಗೆ ಅಂತ ಹೇಳ್ಬಿಟ್ಟು ಹಾಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ನೋಡ್ತಾಯಿರಿ, ಮಿಸ್ ಮಾಡಿದೆ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದರೆ. ಇದು ಬಂದ್ಬಿಟ್ಟು ನನ್ನ ಚಿಕ್ಕದಾದಂಥ ಟೆರೆಸ್ ಗಾರ್ಡನ್ ಆಗಿರುತ್ತೆ. ಮೇಲ್ಗಡೆ ಒಂದು ಸಣ್ಣ ಪುಟ್ಟ ಕೆಲವೊಂದು ಗಿಡಗಳನ್ನ ಇಟ್ಕೊಂಡಿದ್ದೀನಲ್ವ, ಅದು ನೋಡಿ. ಮನಿ ಪ್ಲಾಂಟು ಎಷ್ಟು ಅಗಲ ಬಂದಿದೆ ಅಂತ. ಹಾಗೆ ತುಳಸಿ ಗಿಡ ಮತ್ತು ಅದರಲ್ಲೇ ಎಲೆನೂ ಹಾಕಿದ್ದೀನಿ. ಈ ಥರ ಎಲ್ಲ ಇತ್ತಲ್ವ. ಇನ್ನು ಬೆಳಗ್ಗೆನೇ ಮಳೆನೂ ಬೀಳ್ತಾಯಿತ್ತು. ಹಾಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಇವನ್ನೆಲ್ಲನೂ ನೋಡ್ತಾ ಇದ್ದೆ. ಇನ್ನು ಹೋಗಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇರುತ್ತಲ್ವ, ಅದನ್ನೆಲ್ಲನೂ ಮಾಡ್ಕೋಬೇಕು. ಈಗಾಗಲೇ ಸಾಂಬಾರೆಲ್ಲ ಆಗಿದೆ, ಮುದ್ದೆ ಸಾಂಬಾರು ರೈಸು ಎಲ್ಲ ಆಗಿದೆ. ಇನ್ನು ನಮ್ಮವ್ರಿಗೆ ಇಟ್ಕೊಡ್ಬೇಕಾಗತ್ತೆ. ಮುದ್ದೆ ರೈಸು ಸಾಂಬಾರೆಲ್ಲನೂ ಅಲ್ಲಿ ಒಂದು ಹತ್ರ ಇಟ್ಬಿಟ್ರೆ ಅವಡೆ ಬಾರಿಸ್ಕೊಂಡು ತಿಂತಾರೆ. ಇಲ್ಲಿ ಬಂದ್ಬಿಟ್ಟು ಅವರು ತಿಂತಾಯಿದ್ರು, ನಾನು ಬಂದ್ಬಿಟ್ಟು ಇಲ್ಲಿ ಬಾಕ್ಸ್ಗೆ ಹಾಕಿ ಕೊಡ್ತಾಯಿದ್ದೀನಿ. ಅವರೂ ಅಷ್ಟೇ ಅನ್ನ ಸಾಂಬಾರು ತಗೊಂಡು ಹೋಗ್ತಾರೆ, ಅದಕ್ಕೆ ಹಾಕಿ ಕೊಡ್ತಾಯಿದ್ದೀನಿ. ಹಸಿ ಅವರೆಕಾಳು ಸಾಂಬಾರು ಈ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ರೆಸಿಪಿ ಎಲ್ಲನೂ, ನಾನು ಯಾವ ಥರ ಮಾಡ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು. ಇಷ್ಟ ಆದರೆ, ಇಂಟ್ರೆಸ್ಟ್ ಇದ್ದರೆ ಹೋಗಿ ಹಿಂದಿನ ವಿಡಿಯೋದಲ್ಲಿ, ನನ್ನ ವಿಡಿಯೋದಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ. ಅಂದರೆ ಎಲ್ಲರೂ ಒಂದೊಂದು ಥರ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಸ್ಟೈಲಲ್ಲಿ ಮಾಡ್ತಾರಲ್ವ. ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಯಾವ ಥರ ಮಾಡ್ತೀರಾ, ನಾನು ಯಾವ ಥರ ಮಾಡ್ತೀನಿ ಅಂತ ಗೊತ್ತಿರುತ್ತಲ್ವ, ಅದಕ್ಕೋಸ್ಕರ ಹೋಗಿ ನೋಡಿ ಅಂತ ಹೇಳ್ತಾ ಇರೋದು. ಈ ನಡುವೆ ಎಲ್ಲನೂ ತುಂಬ ದಿನ ಆಯಿತು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು. ತುಂಬ ವಿಡಿಯೋಸ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ, ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋಕ್ಕೆ ಟೈಮ್ ಆಗ್ತಾಯಿಲ್ಲ. ಹಿಂದಿಂದೇನೆ ನಮ್ಮ ಊರಲ್ಲಿ ಒಂದು ಹಬ್ಬ ಬರುತ್ತೆ, ಮತ್ತು ಮದುವೆ ಸೀಸನ್ನು, ಮತ್ತು ನಮ್ಮ ಹಬ್ಬ ಬರುತ್ತೆ. ಹಾಗೆ ಹೀಗೆ ಅಂತೇಳ್ಬಿಟ್ಟು ಹಾಗೆ ವಿಡಿಯೋನ ಎಡಿಟ್ ಮಾಡ್ಕೊಳ್ಳೋಕ್ಕೇ ಆಗಲಿಲ್ಲ. ನಾರ್ಮಲಾಗಿ ವಿಡಿಯೋ ಮಾಡಿ ಇಟ್ಕೊಂಡಿರ್ತೀನಿ. ಇವಾಗ ಹೇಗೆ ಆಗ್ಬಿಟ್ಟಿದೆ ಅಂದರೆ, ಏನಾದರೂ ಮಾಡಲಿ ಇದು ಮಾಡ್ತಾಯಿದ್ದೀವಲ್ಲ, ವಿಡಿಯೋ ಮಾಡ್ಕೋಬೇಕು ಬೇಡ ಅಂತಿದ್ದೋದ್ರೂ ಅದು ಇರೋಕ್ಕಾಗೋದಿಲ್ಲ. ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ. ಯಾಕಂದರೆ ಅವಾಗಿಂದ ಮಾಡಿಕೊಂಡು ಬಂದಿರೋಂಥದ್ದಲ್ವ, ಅದಕ್ಕೋಸ್ಕರ ಇದು ಒಂದು ರೊಟೀನ್ ಆಗೋಗಿದೆ ನನಗೆ. ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ವ್ಲಾಗ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು. ಇನ್ನು ಎಲ್ಲನೂ ಆಯ್ತಲ್ವ. ಇನ್ನು ನಮ್ಮವರು ಸ್ನಾನ ಮಾಡೋಕ್ಕೆ ಅಂತ ಹೇಳಿ ಹೋಗಿದ್ದಾರೆ. ಇನ್ನು ಅಷ್ಟರಲ್ಲಿ ನಾನು ಮನೆಯೆಲ್ಲನೂ ಕಸ ಎಲ್ಲನೂ ಹೊಡೆದು, ಮತ್ತು ಅವ್ರಿಗೆ ಡೈನಿಂಗ್ ಟೇಬಲ್ ಮೇಲೆ ಊಟ ಎಲ್ಲನೂ ಇಟ್ಟರೆ ಅವ್ರಿಗೆ ಆಗುತ್ತೆ. ಅವರು ತಿಂದ್ಬಿಟ್ಟು ಇನ್ನು ಕೆಲ್ಸಕ್ಕೆ ಹೋದರೆ ಮತ್ತು ನನ್ನ ರೊಟೀನು ಸ್ಟಾರ್ಟ್ ಆಗುತ್ತೆ. ನನ್ನ ಕೆಲಸಗಳು, ಇನ್ನು ಬಟ್ಟೆ ಸ್ಟಿಚಿಂಗು, ಮನೆಯಲ್ಲಿ ಕೆಲಸ. ಈ ನಡುವೆ ಬಟ್ಟೆ ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ವಾಷಿಂಗ್ ಮಿಷಿನ್ಗೆ ಹಾಕೋದು ಎಲ್ಲನೂ ಆಗಿ ಇದ್ದೋಗಿತ್ತು, ಬಟ್ಟೆ ಒಗೆಯೋದು ಎಲ್ಲನೂ. ಅದಕ್ಕೋಸ್ಕರ ಇವತ್ತು ಏನೆಲ್ಲ ಕೆಲಸ ಆಗುತ್ತೇನು ಅಂತ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತೀನಿ. ಹಾಗೆ ನೋಡ್ತಾಯಿರಿ. ಇವತ್ತು ಬಂದ್ಬಿಟ್ಟು ಮಂಗಳವಾರ ಆಗಿರುತ್ತೆ. ಡೇ ಬಂದ್ಬಿಟ್ಟು ಈ ಹಿಂದಿನ ದಿನವೇ ಸಂತೆ ಆಗಿತ್ತು, ಅಲ್ಲಿ ಹಸಿ ಅವರೆಕಾಯಿ ತೊಗೊಂಬಂದಿದ್ದೆ, ಸುಲಿದು ಇಟ್ಕೊಂಡು ಇವಾಗ ಸಾಂಬಾರು ಮಾಡಿರೋಂಥದ್ದು. ಇನ್ನು ಮನೆಯೆಲ್ಲನೂ ಕ್ಲೀನ್ ಮಾಡ್ಕೊಂಬಿಟ್ಟು ಇವಾಗ ಅವ್ರಿಗೆ ಊಟ ಎಲ್ಲನೂ ಟೇಬಲ್ ಮೇಲೆ ಇಟ್ಟರೆ ಮತ್ತು ಅವರು ಸ್ನಾನ ಮಾಡಿಕೊಂಡು ಬಂದು ತಿಂತಾರೆ. ಇದೆ ಬೆಳಗ್ಗೆಯಿಂದ ನನ್ನ ಡೇ ಅನ್ನೋದು ಈ ಥರ ಸ್ಟಾರ್ಟ್ ಆಗುತ್ತೆ.
ಇನ್ನು ನಾರ್ಮಲ್ಲಾಗಿ ಎಲ್ಲ ಇದರಲ್ಲೂ ಇದೇ ಥರ ಇರುತ್ತೆ ಕೆಲಸಗಳು ಎಲ್ಲನೂ. ನೋಡ್ತಿರಲ್ಲ, ಹಸಿ ತೊಗರಿ ಕಾಳು ಸಾಂಬಾರು ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಸೀಮೆ ಬದನೆಕಾಯಿ ಹಾಕಿ ಮಾಡಿರೋಂಥದ್ದು. ಅದೇ ಹೇಳಿದೆ ಅಲ್ವಾ, ರೆಸಿಪಿ ಬೇಕು ಅಂತಂದರೆ ಈ ಹಿಂದಿನ ವೀಡಿಯೋದಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ. ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ, ಮುದ್ದೆಗೆ ರೈಸ್ಗೆ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಪಾತ್ರೆನೂ ವಾಶ್ ಮಾಡೋದಿತ್ತು, ಹಾಗೆ ಎಲ್ಲನೂ ಇಟ್ಬಿಟ್ಟು ಮತ್ತು ಅವರೆಲ್ಲ ಹೋಗಿದ್ದಾದಮೇಲೆ ನಾನು ಪಾತ್ರೆ ವಾಶ್ ಮಾಡಿಕೊಂಡು ಬಟ್ಟೆ ವಾಶ್ ಮಾಡೋದು ಈ ಥರ. ಅಂದರೆ ನಾನು ಮೊದಲೇ ಅಂದ್ಕೊಂಡ್ರೆ ಅದು ಆಗೋದಿಲ್ಲ. ಯಾವುದು ಮಾಡಬೇಕು ಅಂತ ಅನ್ನಿಸಿದ್ರೆ ಅದು ಮಾಡ್ತಾ ಹೋಗ್ತಾ ಇರೋದು, ಆ ಥರ ನಾನು. ಬನ್ನಿ, ಅಂದರೆ ಇದೇ ಥರ ಮಾಡಬೇಕು, ಇದೇ ಥರ ಹಾಗೆ ಹೀಗೆ ಅಂತ ಹೇಳಿ ಅಂದ್ಕೊಂಡ್ರೆ ಅದು ಅಲ್ಲಿಗೇ ಇದ್ದೋಗುತ್ತೆ. ಅದಕ್ಕೋಸ್ಕರ ಮಾಡಿಬಿಡ್ಬೇಕು. ಆ ಟೈಮ್ಗೆ ಏನು ಅಂದ್ಕೊಂಡ್ರೆ ಆ ಥರ ಮಾಡಿಬಿಡ್ಬೇಕು. ಆ ಥರ ನಾನು ಇದು. ಇನ್ನು ಕುಕ್ಕರ್ಗೆ ಇನ್ನು ನಮ್ಮೂರಲ್ಲಿ ಹಬ್ಬ ಅಂದರೆ ದೀಪಾವಳಿ ಹಬ್ಬ ಅಮಾವಾಸ್ಯೆಗೆ ಆಗುತ್ತಲ್ವ. ಆ ಅಮಾವಾಸ್ಯೆ ಆದಮೇಲೆ 11 ದಿನಕ್ಕೆ ನಮ್ಮೂರಲ್ಲಿ ಒಂದು ಅರ್ಧ ಊರು ಆ ಥರ ಹಬ್ಬ ಮಾಡುತ್ತೆ. ಅದಕ್ಕೆ ಇನ್ನು ಬಟ್ಟೆಗಳು ಎಲ್ಲನೂ ಬಂದಿದ್ದು, ಹಾಗೆ ಮದುವೆ ಸೀಸನ್ನು ಎಲ್ಲ ಆಗಿರುತ್ತಲ್ವ. ಈ ನಡುವೆ ಸ್ವಲ್ಪ ಕೆಲಸ ಎಲ್ಲನೂ ಹಾಗೆ ಇದ್ದೋಗಿತ್ತು, ಬಟ್ಟೆ ಸ್ಟಿಚಿಂಗ್ ಮಾಡೋ ಇದರಲ್ಲೇ. ಅದಕ್ಕೋಸ್ಕರನೇ ಇವತ್ತೆಲ್ಲನೂ ಉಳಿದಿರೋ ಕೆಲಸಗಳೆಲ್ಲನೂ ಮಾಡ್ಕೋಬೇಕು ಅಂತ ವಾಯ್ಸ್ ಓವರ್ ಕೊಡ್ತಾಯಿದ್ರೆ ಕಾಲ್ ಬರ್ತಾಯಿದೆ ಫ್ರೆಂಡ್ಸ್. ಇನ್ನು ಆ ಹಬ್ಬ ಆಗಿದ ನೆಕ್ಸ್ಟ್ ವೀಕ್ಗೆ ಅಂದರೆ 3ನೇ ಕಾರ್ತಿಕ್ ಸೋಮವಾರ ನಮ್ಮ ಹಬ್ಬನೂ ಬರುತ್ತೆ. ನಾವು 3ನೇ ಕಾರ್ತಿಕ್ ಸೋಮವಾರ ದೀಪಾವಳಿ ಹಬ್ಬ ಮಾಡೋದು. ಆ ವಿಡಿಯೋಗಳು ಎಲ್ಲನೂ ಹಾಗೆ ಇದ್ದಾವೆ, ಅವೆಲ್ಲನೂ ನಿಮಗೆ ಆಗಬೇಕು. ಈಗಾಗಲೇ ಕಾರ್ತಿಕ್ ಮಾಸ ಕೂಡ ಹೊರಟೋಗ್ತಾ ಇದೆ. ಇನ್ನು ಹಬ್ಬದ ವಿಡಿಯೋ ಮಾತ್ರ ಹಾಕೋಕ್ಕೆ ಆಗಲಿಲ್ಲ, ಏನು ಅಂದ್ಕೋಬೇಡಿ. ಮತ್ತು ಅಲ್ಲಿ ನಮ್ಮ ಅವ್ರಿಗೆ ಬಾಕ್ಸ್ಗೆ ಎಲ್ಲನೂ ಹಾಕಿ ಕೊಟ್ಟು ಇನ್ನು ಅವರು ತೊಗೊಂಡು ಹೋದರು. ಇವರೇನಪ್ಪ ಬ್ಯಾಸ್ಕೆಟಲ್ಲಿ ಹಾಕ್ದಿರಾ ಕವರಲ್ಲಿ ಹಾಕಿ ಕೊಡ್ತಾಯಿದ್ದಾರೆ ಅಂತ ಹೇಳಿ ಅಂದ್ಕೊತಾ ಇದ್ದೀರಾ. ಅವ್ರಿಗೆ ಗಾಡಿನ ಸೀಟಲ್ಲಿ ಇಡೋಕ್ಕೆ ಅದು ಆಗೋದಿಲ್ಲ ಬ್ಯಾಸ್ಕೆಟು ಅಂತ ಹೇಳ್ಬಿಟ್ಟು ಅದರಲ್ಲೇ ಕೇಳ್ತಾರೆ, ಅದಕ್ಕೆ ಆ ಥರ ಹಾಕೋದು. ಇನ್ನು ಇಲ್ಲಿ ಬಂದೆ, ಇವೆಲ್ಲನೂ ನೋಡಿ ಅವರೂ ಹೋದ್ರು, ತಿಂದ್ಬಿಟ್ಟು ಎಲ್ಲನೂ ಹೋದರು. ಇನ್ನು ನಾನು ಬಂದ್ಬಿಟ್ಟು ನೋಡಿ ಬಟ್ಟೆಗಳೆಲ್ಲ ಇದ್ದಾವೆ ಮತ್ತು ಎಲ್ಲನೂ ಸ್ಟಿಚ್ ಮಾಡಬೇಕು. ಹಬ್ಬದ ಇದು ಎಲ್ಲನೂ ಸ್ಟಿಚ್ ಮಾಡಬೇಕು. ಅದಕ್ಕೆ ಯಾವ ಥರ ಎಲ್ಲ ಆಗುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ನಿಮಗೂ ತೋರಿಸ್ತೀನಿ. ಹಾಗೆ ಹೋಗ್ತಾ ಇರುತ್ತೆ, ಹಾಗೆ ನೋಡ್ತಾ ಇರಿ. ವಿಡಿಯೋ ಇಷ್ಟ ಆದರೆ ಕಂಟಿನ್ಯೂ ಆಗಿ ನೋಡಿ. ಇನ್ನು ಇದೇ ಮೊದಲನೇ ವಿಡಿಯೋ ಆಗಿದ್ದರೆ ನೀವು ನನ್ನ ಚಾನಲಲ್ಲಿ ನೋಡ್ತಾ ಇರೋದು, ಈ ಹಿಂದಿನ ವಿಡಿಯೋಗಳಲ್ಲೇನು ನೋಡಿ ಇಷ್ಟಪಡ್ತೀರಾ. ಇಲ್ಲಿ ಬಂದ್ಬಿಟ್ಟು ಎಲ್ಲನೂ ಯಾವೆಲ್ಲ ಅರ್ಜೆಂಟಾಗಿ ಕೊಡಬೇಕು ಅವುಗಳನ್ನ ಎಲ್ಲವನ್ನೂ ತಗೊಂಡೋಗಿ ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ಪಕ್ಕದ ಮನೆಯಲ್ಲಿ ಕಟ್ ಮಾಡ್ತೀನಲ್ವ ನಾನು, ಅಲ್ಲಿ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಈಗಾಗಲೇ ಒಂದು ಪಾರ್ಸೆಲ್ ಬಂದಿತ್ತು, ಅಂದರೆ ಒಂದು ಬ್ಲೌಸ್ ಪೀಸ್ ಬೇಕಾಗಿತ್ತು ನನಗೆ ಗೋಲ್ಡ್ ಕಲರ್ದು. ಇನ್ನು ಈ ಕಡೆ ಎಲ್ಲನೂ ನೋಡಿದೆ, ಸಿಮಿಲರ್ ಕಲರ್ ಸಿಗಲಿಲ್ಲ, ಅದಕ್ಕೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಎಲ್ಲನೂ 12 ಪೀಸಸ್ ಆ ಥರ ಇರುತ್ತಲ್ವ, ಸರಿ ಇರುತ್ತೆ ಏನಕ್ಕಾದರೂ ಆವಾಗವಾಗ ಬ್ಲೌಸ್ ಪೀಸ್ ಎಲ್ಲನೂ ಕೆಲವರು ಕೇಳ್ತಾ ಇರ್ತಾರಲ್ವ, ಅದಕ್ಕೆಲ್ಲ ಬೇಕಾಗತ್ತೆ ಇರಲಿ ಅಂತ ಹೇಳ್ಬಿಟ್ಟು ಈ ಥರ 12 ಪೀಸಸ್ ಇರೋ ಥರ ನಾನು ಆರ್ಡ್ರ್ ಮಾಡಿಕೊಂಡೆ. ಚೆನ್ನಾಗಿದೆ. ಇದು ಬಂದ್ಬಿಟ್ಟು 300 ಆ್ಯಂಡ್ ಚೇಂಜ್ ಇರುತ್ತೆ 12 ಪೀಸು, ಪರವಾಗಿಲ್ಲ. ಇದು ಬಂದ್ಬಿಟ್ಟು ನಮಗೆ ಹಾಗೆ ತೊಗೋಬೇಕು ಅಂತಂದರೆ ಗೊತ್ತೇ ಇರುತ್ತೆ, 100 ಮೇಲೇ ಕೊಡಬೇಕು, ಮಿನಿಮಮ್ 100 ರುಪೀಸ್ ಆದರೂ ಕೊಡಬೇಕಾಗತ್ತೆ ನಾವು ಅಂಗಡಿಗಳಲ್ಲಿ ಹೋಗಿ ತೊಗೊಂಡ್ರೆ. ಇನ್ನು ಅವ್ರಿಗೂ ಲಾಭ ಆ ಥರ ಇಟ್ಕೊಂಡೆ ಅಲ್ವಾ ಅವರು ಮಾರ್ತಾರೆ. ಹೋಲ್ಸೇಲಾಗಿ ಎಷ್ಟು ಕಡಿಮೆಗೆ ಬಂದ್ರೂ ಅವ್ರಿಗೆ ಲಾಭ ಇರೋ ಥರನೇ ಮಾರೋದಲ್ವ. ಅದಕ್ಕೆ ನೋಡಿ ನಮಗೆ ಈ ಥರ ಈ ಗೋಲ್ಡ್ ಕಲರ್ ಬೇಕಾಗಿರೋದು, ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೇಕು. ಅದಕ್ಕೆ ಸರಿ ಇರಲಿ ಅವನು ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ತರಿಸ್ಕೊಂಡೆ. ತುಂಬ ದಿನದಿಂದ ಅಂದ್ಕೊತಾ ಇದೆ ತರಿಸ್ಕೋಬೇಕು ಅಂತ. ಇವ್ರು ಯಾರೋ ಬೇಕೇ ಬೇಕು ಅಂತ ಹೇಳಿ ಹಾಗೆ ಹಿಡ್ದಿದ್ರೆ ಸರಿ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಇದು 1 ಮೀಟರ್ ಆ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಅಂದರೆ ಉದ್ದ ಎಲ್ಲನೂ ಇರುತ್ತೆ, ಸ್ವಲ್ಪ ದಪ್ಪ ಇರೋವರೆಗೂ ಅಡ್ಜಸ್ಟ್ ಮಾಡಿ ಎಲ್ಲನೂ ನಾವು ಹೊಲಿಬೋದು. ಇವಾಗ ಬಂದ್ಬಿಟ್ಟು ಎಲ್ಲನೂ ಲಾಂಗ್ ಸ್ಲೀವ್ಸು ಆ ಥರ ಇಟ್ಕೊತಾರಲ್ವ, ಅದಕ್ಕೋಸ್ಕರ ಸ್ವಲ್ಪ ನಮಗೆ ಬಟ್ಟೆ ಎಲ್ಲನೂ 1 ಮೀಟರ್ ಆದರೂ ಇರಲೇಬೇಕು ಮಿನಿಮಮ್ಮು. ಏನಾದರೂ ಇದು ಮಾಡಿದ್ರೂ ಅಷ್ಟೇ. ಕೆಲವರೆಲ್ಲನೂ 80 ಸೆಂಟಿಮೀಟರು 70 ಆ ಥರ ತೊಗೊಂಬಂದ್ಬಿಟ್ಟು ತೋರಿಸ್ತಾ ಇರ್ತಾರೆ ಇದರಲ್ಲಿ ನಮಗೆ ಹೊಲ್ಕೊಡಿ ಅಂತ. ಆದರೆ ಅವ್ರು ದಪ್ಪ ಇರ್ತಾರೆ,
ಹೇಳ್ತಾರೆ, ಆದ್ರೂ ಬಂದು ತೋರಿಸ್ತಾರೆ. ಆ ಥರ ಅವುಗಳಲ್ಲೆಲ್ಲನೂ ಆಗೋದಿಲ್ಲ. ಮಿನಿಮಮ್ 1 ಮೀಟರು. ಇವಾಗ ಲೈನಿಂಗ್ ತೊಗೊಂಬಂದ್ರೂ ಅಷ್ಟೇ, ಅಂದರೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ನನ್ನ ವಿಡಿಯೋಸು ನನಗೆ ಬಟ್ಟೆ ಕೊಡೋರು ಅವ್ರಿಗೆ ಅರ್ಥ ಆಗಲಿ ಅಂತ. ಇವಾಗ ಬೇರೆ ನೀವೆಲ್ಲಾದರೂ ತೊಗೊಂಡು ಬೇರೆಯವರು ಹೋದ್ರೂ ಅಷ್ಟೇ ಮಿನಿಮಮ್ಮು 1 ಮೀಟರ್ ಬೇಕೇ ಬೇಕಾಗುತ್ತೆ. ಯಾಕಂದರೆ ನಮಗೆ ಲಾಂಗ್ ಸ್ಲೀವ್ಸ್ ಇಟ್ಕೊತೀವಿ, ಅದಕ್ಕೋಸ್ಕರ ನಮಗೆ ಉದ್ದ ಬೇಕೇ ಬೇಕಾಗುತ್ತೆ. ಇವಾಗ ಅಂಗಡಿಗಳಲ್ಲಿ ಏನಾದರೂ ಹೇಳಿ ಕೊಟ್ಬಿಡ್ಬೋದು, ಅವ್ರು ಮಿಕ್ಸ್ಕೊತಾರೆ ಹಾಗೆ ಹೀಗೆ ಅಂತ. ಅದು ಒಂದು ಸ್ವಲ್ಪ ಇರೋದ್ರಲ್ಲಿ ಮಿಕ್ಸ್ಕೊಂಡು ಏನು ಒಂದು ಬ್ಲೌಸ್ ಪೀಸ ಹೊಲ್ಕೊಳಕ್ಕಾಗತ್ತೆ. ನಾವು ಕಂಫರ್ಟಬಲ್ಲಾಗಿ ನೀಟಾಗಿ ಕಟ್ ಮಾಡಿಕೊಂಡು ಹೊಲಿಬೋದು. ಅಂದರೆ 1 ಮೀಟರ್ ಆ ಥರ ಇದ್ದರೆ. ಇವಾಗ ಸಾಲ್ದಿರ ತೊಗೊಂಬಂದರೆ ಒಂಥರ ನಮಗೇ ಮೂಡಪ್ ಆಗಿಬಿಡತ್ತೆ. ಇವಾಗ ನೀಟಾಗಿ ನಾವು ದಾರಿ ಉದ್ದನೂ ಒಳ್ಳೆ ದಾರಿ ಇರೋವಾಗ ಸ್ಟ್ರೈಟ್ ಹೋದರೆ ಹೇಗಿರುತ್ತೆ, ಈ ಕಡೆ ಆ ಕಡೆ ಸುತ್ತಕೊಂಡು ಹೋದರೆ ಹೇಗಿರುತ್ತೆ ಆ ಥರ ಇರುತ್ತೆ. ಸಾಲದೆ ಇರೋದ್ರಲ್ಲಿ ಕೊಟ್ಟರೆ ನಾವು ಪ್ಯಾಚ್ ಮಾಡ್ಕೊಂಡು ಅದಕ್ಕೆ ಅಟ್ಯಾಚ್ ಮಾಡಿಕೊಂಡು ಆ ಥರ ಕಟ್ ಮಾಡಿಕೊಂಡು ಹೊಲ್ದು ಈ ಥರ ಮಾಡ್ತಾಯಿದ್ರೆ ಒಂಥರ ಬೇಜಾರು ಥರ ಇರುತ್ತೆ. ಇದಕ್ಕೆ ಜಾಸ್ತಿ ಚೆನ್ನಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಇದ್ದರೆ ನೀಟಾಗಿ ಹೊಲ್ಕೊಂಡು ಹೋಗ್ಬೋದು ಆ ಥರ. ಇಲ್ಲಿ ಬಂದ್ಬಿಟ್ಟು ನೋಡಿದ್ರಲ್ಲ ನಮ್ಮ ಕೋಳಿ ಎಲ್ಲನೂ ಇನ್ನು ನಾನು ಆಚೆ ಬರೋಷ್ಟರೊಳಗೆ ಎಲ್ಲನೂ ಬರ್ತಾ ಇದ್ದಾವೆ. ಅದಕ್ಕೋಸ್ಕರ ಸರಿ ಅಂತ ಹೇಳ್ಬಿಟ್ಟು ಬಾಕ್ಸಲ್ಲಿ ಟೈಮ್ ಏನೋ ಸಿಗಲಿಲ್ಲ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಮಗ ಹಾಗೆ ವಾಪಸ್ ತಗೊಂಬಂದಿದ್ದ ಹಿಂದಿನ ದಿನ. ಇನ್ನೇನು ಅವರು ಆವಾಗಲೇ ಹೋಗಿರ್ತಾರಲ್ವ, ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಕೋಳಿಗಳು ಬರ್ತಾಯಿದ್ವು, ಹಾಗೆ ಅವುಗಳಿಗೂ ಹಾಕೋಣ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲಕ್ಕೂ ಸ್ವಲ್ಪ ಹಾಕ್ತಾಯಿದ್ದೀನಿ. ಈ ಕೋಳಿಗಳಾಗಲಿ ನಾಯಿ ಮರಿಗಳಾಗಲಿ ಏನಾದರೂ ಸ್ವಲ್ಪ ರೂಢಿ ಮಾಡಿಬಿಟ್ಟಿದ್ದೀವಿ ಅಂದರೆ ಇನ್ನು ನಾವು ಆಚೆ ಬರೋ ಅಷ್ಟರೊಳಗೆ ಓಡಿ ಬರ್ತವೆ, ನಮಗೇನಾದರೂ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಪಾಪ ಅವುಗಳಿಗೆ ಯಾಕೆ ಇದು ಮಾಡೋದು ಅಂತ ಹೇಳ್ಬಿಟ್ಟು ಈ ಥರ ಹಾಕ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ಹೊಸದಾಗಿ ಮರಿ ಮಾಡಿ ಹಾಕಿರೋಂಥದ್ದು, ಅದಕ್ಕೆ ಅಲ್ಲಿ ಒಳಗಡೆ ಹಾಕಿದ್ದೀನಿ. ಇನ್ನು ಮೇಲ್ಗಡೆಗೆ ಬಂದೆ. ಹಾಗೆ ಇನ್ನು ನಮ್ಮವರು ತಿಂದು ಎಲ್ಲನೂ ಹೋಗಿದ್ರಲ್ವ, ಇನ್ನು ಅದನ್ನೆಲ್ಲನೂ ಕ್ಲೀನ್ ಮಾಡಿಕೊಂಡು ಇನ್ನು ಹೇಳ್ದಲ್ವ ಬಟ್ಟೆ ಎಲ್ಲನೂ ವಾಶ್ ಮಾಡೋದೆಲ್ಲ ಹಾಗೆ ಇದ್ದೋಗಿತ್ತು. ಮಕ್ಕಳದೇನೋ ಯೂನಿಫಾರಮು ಮತ್ತು ನಮ್ಮವ್ರದ್ದು ಆ ಥರ ಅವಾಗವಾಗ 2 ಡೇಸ್ಗೆ 1 ಡೇ ಆ ಥರ ಎಲ್ಲನೂ ವಾಶ್ ಮಾಡಿ ಕೊಟ್ಬಿಡ್ತಾಯಿದ್ದೆ. ನಾನು ಸ್ವಲ್ಪ ಜಾಸ್ತಿನೇ ಇದ್ದೋಗಿದ್ವು. ಈ ನಡುವೆ ಊರಿಗೆ ನಮ್ಮ ಇದಕ್ಕೆ ಹಬ್ಬಕ್ಕೆ ಎಲ್ಲನೂ ಊರಿಗೆ ಹೋಗಿದ್ದಲ್ಲ, ಆವಾಗಿಂದೂ ಸ್ವಲ್ಪ ನಮ್ಮವ್ರದ್ದು ಪೆಂಡಿಂಗ್ ಹೋಗಿದ್ವು ಬಟ್ಟೆ ಒಗೆಯೋದು. ಅದಕ್ಕೋಸ್ಕರ ಒಗೆದ್ಬಿಡೋಣ ಅಂತ ಹೇಳಿಬಿಟ್ಟು ಇವಾಗ ವಾಷಿಂಗ್ ಮಿಷಿನ್ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಬಟ್ಟೆ ಸ್ಟಿಚ್ಚಿಂಗ್ಗೆ ಅಂತ ಹೇಳಿದ್ರೆ ತುಂಬಾ ಇದಾವಲ್ಲ, ಇನ್ನು ಅವುಗಳನ್ನೆಲ್ಲನೂ ಹೊಲಿಬೇಕು. ಈ ಕಡೆ ಇವು ಇದ್ದೋಗ್ತವೆ, ಮತ್ತು ನಮಗೆ ಹಬ್ಬನೂ ಹತ್ರ ಬರ್ತಾಯಿದೆ. ಅದಕ್ಕೋಸ್ಕರ ಈ ಥರ ಎಲ್ಲನೂ ಅದು ಇದು ಯಾವ್ದು ಕೆಲಸ ಆದರೆ ಆ ಥರ ಎಲ್ಲನೂ ಮಾಡ್ಕೊತಾ ಇದ್ದೀನಿ. ಇನ್ನು ಎಲ್ಲನೂ ಇದೇ ಥರ ಮಾಡ್ಕೋಬೇಕಾಗತ್ತೆ. ನಮಗೆ ಬೇಕು ಅಂತ ಅಂದರೆ ನಮ್ಗೆ ಅದು ಕಷ್ಟ ಇದು ಕಷ್ಟ, ನಾವಿರೋದು ಒಬ್ಬರೇ ಎಷ್ಟು ಕೆಲಸ ಮಾಡೋದು ಅದು ಇದು ಅಂತ ಹೇಳಿದರೆ ಆಗೋದಿಲ್ವಲ್ಲ. ನಮ್ಮ ಕೆಲಸ ಏನಿರುತ್ತೋ ಅದು ನಾವು ನೀಟಾಗಿ ಮಾಡಿದ್ರೇ, ಬೇರೆ ಒಬ್ಬರು ಇದು ಮಾಡಿಲ್ಲ ಅದು ಮಾಡಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಬೆರಳೆತ್ತಿ ತೋರಿಸ್ದೇ ಇರೋ ಥರ ಇರ್ತದೆ ಅಲ್ವ. ಅದು ನನ್ನ ಒಪಿನಿಯನು. ನನಗೆ ಎಷ್ಟೇ ಕಷ್ಟ ಆದ್ರೂ ನನ್ನ ಕೆಲಸ ನಾನು ನೀಟಾಗಿ ಮಾಡಿಬಿಡ್ಬೇಕು. ಮತ್ತು ಬೇರೆ ಏನಾದರೂ ಇದು ಇದ್ರೂ ಇದಾಗುತ್ತೆ ನನಗೆ. ಆ ಥರ ಸ್ವಲ್ಪ ನನಗೆ ಕಷ್ಟ ಆದರೂ ಪರವಾಗಿಲ್ಲ, ನನ್ನ ಕೆಲಸ ನನಗೆ ನೀಟಾಗಿ ಮಾಡಿಬಿಡ್ಬೇಕು. ಈ ಥರ ಯಾರೆಲ್ಲ ಮಾಡ್ತೀರ ಏನು ಕಾಮೆಂಟ್ ಮಾಡಿ. ಇಲ್ಲಿ ಬಂದ್ಬಿಟ್ಟು ನಮ್ಮವರು ಇದು ಹಿಂದಿನ ದಿನ ಸೀತಾಫಲ ತರಿಸಿದ್ರು, ಅದನ್ನು ಬಟ್ಟೆಗೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಮೇಲೆ ಸೀತಾಫಲ ತಿನ್ನೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಅಷ್ಟರಲ್ಲಿ ಇಲ್ಲಿ ಒಂದು ಪಾರ್ಸಲ್ ಬಂದಿತ್ತು. ಇನ್ನೊಂದು ಅದು ಬಂದ್ಬಿಟ್ಟು ಅದೇ ದೀಪಾವಳಿ ಹತ್ರ ಬರ್ತಾಯಿದೆ, ಅಂದರೆ ನಮಗಿನ್ನೂ ದೀಪಾವಳಿ ಆಗಿರಲಿಲ್ವಲ್ಲ, ಅದಕ್ಕೆ ದೀಪಾವಳಿ ಟೈಮಲ್ಲಿ ಮಣ್ಣಿನ ದೀಪ ತಗೊತೀವಿ. ಅದು ನಾವು ಮಣ್ಣಿನ ದೀಪ ಹಚ್ತೀವಿ, ಮತ್ತು ಏನಾದರೂ ಸ್ಲಿಪ್ಪಾಗಿ ಬಿದ್ದು ಇದು ಮಾಡಿ ಒಡೆಯೋದು ಅದು ಇದು ಆಗತ್ತೆ ಅಂತ ಹೇಳ್ಬಿಟ್ಟು ನಾನು ಆನ್ಲೈನಲ್ಲಿ ಈ ಥರ ದೀಪನ ತರಿಸ್ದೆ. ನೋಡಿ, ಅದು ಹಚ್ಚಿದ ಮೇಲೆ ಯಾವ ಥರ ಇರುತ್ತೆ ಅಂತ ಹೇಳಿ ತೋರಿಸ್ತೀನಿ. ಹಾಗೆ ನೋಡಿ,
ಇಲ್ಲಿ ಬಂದ್ಬಿಟ್ಟು ಇನ್ನು ಹಾಗೆ ಈಗ ಅಂತ ಇದು ಮಾಡೋಷ್ಟರೊಳಗೆ ಸಾಯಂಕಾಲ ಆಗೋಯಿತು. ಇನ್ನು ಸಾಯಂಕಾಲ ಈ ಥರ ಪೂಜೆ ಮಾಡ್ತಾಯಿದ್ದೆ. ಹಿಂದಿನ ದಿನ ಅಖಂಡ್ಲ ದೀಪ ಇಡೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೆ ಅಲ್ವಾ, ಅದಕ್ಕೆ ಪೂಜೆನೂ ಮಾಡಿದೆ. ಇಲ್ಲಿ ಬಂದ್ಬಿಟ್ಟು ಈ ಕಾರ್ತಿಕ್ ಮಾಸದಲ್ಲಿ ನಾನು ಆಚೆ ಎಲ್ಲನೂ ಇಡ್ತೀನಿ. ಅದಕ್ಕೋಸ್ಕರನೇ ಅವುಗಳಿಗೋಸ್ಕರನೇ ಬೇರೆ ದೀಪಗಳೆಲ್ಲನೂ ತರಿಸ್ಕೊಂಡಿದ್ದೀನಿ. ಅಂದರೆ ಗಾಳಿ ಆ ಥರ ಬಂದ್ರೂ ಬೀಳ್ದಿರ ನೋಡಿ. ಮಧ್ಯಾಹ್ನ ಎಲ್ಲ ಒಗ್ದಿರೋಂಥ ಬಟ್ಟೆಗಳು ಇವೆಲ್ಲನೂ. ನನ್ನ ಸಿಂಪಲ್ ಆದಂಥ ಪೂಜೆನೂ ಈ ಥರ ಮಾಡಿದ್ದೀನಿ. ಈ ಹಿಂದಿನ ದಿನ ಸೋಮವಾರದಿಂದ ಸ್ಟಾರ್ಟ್ ಮಾಡಿರೋದು, ಮೊದಲನೇ ಕಾರ್ತಿಕ್ ಸೋಮವಾರದಿಂದ. ಆಗಲಿ ನೋಡೋಣ ಎಷ್ಟು ದಿನ ಆಗುತ್ತೆ. ನಾನು ದೀಪನ ಅಖಂಡ್ಲ ದೀಪ ಇಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ದಿನ ಆಗುತ್ತೆ ಏನು ಹೇಗೆ ಅಂತೇಳ್ಬಿಟ್ಟು. ನಮ್ಮದೇನು ಇರೋದಿಲ್ವಲ್ಲ, ಆ ದೇವ್ರದ್ದೇ. ಆ ದೇವರು ನಮ್ಮ ಕೈಲಿ ಹೇಗೆ ಮಾಡಿಸ್ಕೋಬೇಕು ಅಂತಂದರೆ ಹಾಗೆ ಮಾಡಿಸ್ಕೊತಾರೆ. ಸರಿ, ಮತ್ತು ಇನ್ನು ಅದೆಲ್ಲ ಆಗಿದ್ದಾದಮೇಲೆ ಇನ್ನು ಸಾಯಂಕಾಲದ ಅಡುಗೆ ಅವರು ಅದೇ ಹಸಿ ತೊಗರಿ ಅವರೆಕಾಳು ಸಾಂಬಾರಿತ್ತು. ಆದ್ರೂ ಸಿಂಪಲ್ಲಾಗಿ ಸ್ವಲ್ಪ ಇದು ರೊಟ್ಟಿ ಮಾಡಿಕೊಡು ಅಂತ ಹೇಳಿದ್ರು. ಅದಕ್ಕೋಸ್ಕರ ರೊಟ್ಟಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಕಲಿಸ್ತಾ ಇದ್ದೀನಿ. ಈಗಾಗಲೇ ತುಂಬ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ನಿಮಗೆ ರೆಸಿಪಿ ಯಾವ ಥರ ಏನು ಹೇಗೆ ಅಂತ ಹೇಳ್ಬಿಟ್ಟು. ಇವಾಗ್ಲೂ ಹೇಳ್ತೀನಿ ನೋಡಿ. ಇದು ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಮಿನಿಮಮ್ ಹಾಕ್ತೀನಿ. ಮತ್ತು ಅದರಲ್ಲಿ ಕ್ಯಾರೆಟು, ಕೊತ್ತಂಬರಿನೂ ಜಾಸ್ತಿ ಹಾಕ್ತೀನಿ, ಕ್ಯಾರೆಟು ಜಾಸ್ತಿ ಹಾಕ್ತೀನಿ. ಹಾಗೆ ಒಂದು 4 ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಈರುಳ್ಳಿನೂ ಹಾಕ್ತೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಖಾರ. ಅದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊತಾರೆ ಕೆಲವರು. ನಾನು ಮೆಣಸಿನ್ಕಾಯಿ ಹಾಕೋದಿಲ್ಲ, ಮಧ್ಯ ಮಧ್ಯದಲ್ಲಿ ಸಿಕ್ಕಿದ್ರೆ ಅದು ಆಗೋದಿಲ್ಲ ಅಂತೇಳ್ಬಿಟ್ಟು ಪುಡಿನೇ ಹಾಕ್ಕೊತೀನಿ. ಮತ್ತು ಅದನ್ನೆಲ್ಲ ಹಾಕಿ ಇದಕ್ಕೆ ಬೇಕಾದರೆ ನಾವು ಎಳ್ಳು, ಜೀರಿಗೆ ಈ ಥರನೂ ಹಾಕ್ಕೋಬೋದು. ಎಳ್ಳನ್ನು ಸ್ವಲ್ಪ ಹಾಕಿದ್ದೆ. ಈ ಥರ ಎಲ್ಲನೂ ಹಾಕಿ ಚಿಕ್ಕದಾಗಿ ನೀರು ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಈ ಥರ ನೀಟಾಗಿ ಕಲಿಸ್ಕೊಂಬಿಟ್ಟು ಇದು ಈರುಳ್ಳಿ ಎಲ್ಲನೂ ನೀಟಾಗಿ ಸ್ಮ್ಯಾಶ್ ಆಗೋ ಥರ ಚೆನ್ನಾಗಿ ಕಲಿಸ್ಕೋಬೇಕು ಕೈಯಲ್ಲಿನೇ. ಒಂದೇ ಸಲ ಜಾಸ್ತಿ ನೀರೂ ಹಾಕ್ಬಿಡ್ಬಾರ್ದು. ಈ ಥರ ಎಲ್ಲನೂ ಇಂಗ್ರೀಡಿಯೆಂಟ್ಸ್ ಅಂದರೆ ಕ್ಯಾರೆಟು, ಕೊತ್ತಂಬರಿ, ಈರುಳ್ಳಿ ಈ ಥರ ಎಲ್ಲನೂ ಜಾಸ್ತಿ ಹಾಕಿದ್ರೆ ಅದಕ್ಕೆ ನಮಗೆ ಚಟ್ನಿ ಈ ಥರ ಏನೂ ಅವಶ್ಯಕತೆ ಇರೋದಿಲ್ಲ, ಹಾಗೆ ತಿನ್ಬೋದು. ಮತ್ತು ಇನ್ನು ಕ್ಯಾರೆಟು ಇವೆಲ್ಲನೂ ಬಳಸ್ತೀವಲ್ಲ, ಹೆಲ್ದಿಯಾಗೂ ಇರುತ್ತೆ. ಅದಕ್ಕೋಸ್ಕರನೇ ಈ ಥರ ಮಾಡ್ತೀನಿ. ಹಿಟ್ಟು ಜಾಸ್ತಿ ಹಾಕಿ ಇದು ಮಾಡಿದ್ರೆ ಅದೊಂಥರ ಹಿಟ್ಟಿಟ್ಟಾಗಿರುತ್ತೆ. ಕೆಲವರಿಗೆ ಹೊಟ್ಟೆ ನೋವು ಕೂಡ ಬರ್ಬೋದು ಹಿಟ್ಟು ಜಾಸ್ತಿ ಹಾಕಿದ್ರೆ, ಕೆಲವ್ರಿಗೆ ರೂಢಿ ಇರೋದಿಲ್ವಲ್ಲ, ಅದಕ್ಕೋಸ್ಕರ ಈ ಥರ ಹಾಕಿದ್ರೆ ಈ ಕಡೆ ಹೆಲ್ದಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ. ಈ ಥರ ಹಾಕ್ಕೊಂಬಿಟ್ಟು ಮತ್ತು ಹೆಂಚು ಮೇಲೆ ಹಾಕಿ ತಟ್ಟಿ ಸ್ಲಿಮ್ಮಲ್ಲಿ ಇಟ್ಟು ಅದನ್ನು ಬೇಯಿಸ್ಕೊಂಡ್ರೆ ನಮಗೆ ರೊಟ್ಟಿ ರೆಡಿ ಆಗುತ್ತೆ. ವಿಡಿಯೋನೇ ಅಷ್ಟೇ ಆಯಿತು, ಮತ್ತು ಮಾಡೋಕ್ಕೆ ಹೋಗಲಿಲ್ಲ. ಊಟ ಬೇಗ ಬೇಗ ಆಗಬೇಕಲ್ಲ, ಅದಕ್ಕೋಸ್ಕರ. ಮತ್ತೆ ಸಿಗೋಣ. ಈ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.